ನಮಸ್ಕಾರ ಸ್ನೇಹಿತರೆ. ಡಿ ಕೆ ಶಿವಕುಮಾರ್ರಿಗೆ ಸೋಲಿನ ಭಯ ಶುರುವಾಯ್ತಾ? ಹತಾಶಗೊಂಡಿರುವ ಡಿ ಕೆ ಶಿವಕುಮಾರ್ ಅವರು ಮಾಡಿರುವ ಎಡವಟ್ಟು ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಗಳಿಗೆ ಈಗ ಬ್ರಹ್ಮಾಸ್ತ್ರ ಕೊಟ್ಟಿದೆ. ಒಕ್ಕಲಿಗ ಸಮುದಾಯದ ವೋಟ್ ಬೇಕು, ಆದರೆ ಅದೇ ಒಕ್ಕಲಿಗ ಸಮುದಾಯನ ಪ್ರತಿನಿಧಿಸುವ ಸ್ವಾಮೀಜಿಗಳಿಗೆ ಅವಮಾನ ಮಾಡೋದು. ಸ್ನೇಹಿತರೆ, ಅಧಿಕಾರ ಹೊಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬಹುದು, ಏನ್ ಬೇಕಾದ್ರೂ ಮಾತಾಡ್ಬೋದು ಅನ್ನೋ ಮನಸ್ಥಿತಿ ಕಾಂಗ್ರೆಸ್ನವ್ರದ್ದು ಮೊದಲಿಂದನೂ ಇದೆ. ಇವರಿಂದ ದೇಶದ ಬಗ್ಗೆ ಆಗ್ಲಿ, ನಾಡಿನ ಬಗ್ಗೆ ಆಗ್ಲಿ, ಸಮುದಾಯಗಳ ಸ್ವಾಮೀಜಿಗಳ ಬಗ್ಗೆ ಆಗ್ಲಿ ಗೌರವನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ತನ್ನ ರಾಜಕೀಯ ಲಾಭಕ್ಕಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸೋ ಶ್ರೀಗಳಿಗೆ ಅವಮಾನ ಮಾಡ್ತಾ ಇದ್ದಾರಾ? ಸ್ನೇಹಿತರೆ, NDA ಅಭ್ಯರ್ಥಿಗಳಾದ ಮಹಾರಾಜ ಯದುವೀರ್ ಅವರು, ಕುಮಾರಸ್ವಾಮಿ ಅವರು, ಡಾಕ್ಟರ್ ಮಂಜುನಾಥ್ ಅವರು ಆದಿಚುಂಚನಗಿರಿ ಶ್ರೀಗಳ ಮಠಕ್ಕೆ ಭೇಟಿ ಕೊಟ್ಟು ಅವರ ಆಶೀರ್ವಾದ ಪಡೆದಿದ್ರು. ಆಗಿನಿಂದ ಟೀಕೆಗೆ ಉರಿ ಶುರುವಾಯಿತು. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಒಕ್ಕಲಿಗರ ವೋಟ್ಗಳನ್ನೆಲ್ಲ ಒಂದುಗೂಡಿಸಿ ಗೆದ್ದಂತ ಟೀಕೆಗೆ ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿರುವ ಅದೇ ಒಕ್ಕಲಿಗ ನಾಯಕರು ಒಂದಾಗಿ ಹೋರಾಟ ಕೊಡ್ತಿರೋದಕ್ಕೆ ನಿದ್ದೆ ಬರ್ತಾ ಇಲ್ಲ. ಅಕ್ಷರಶಃ ದಂಗಾಗಿ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್. ಅದು ಸ್ವಾಮೀಜಿಗಳನ್ನು ಯಾವಾಗ NDA ಅಭ್ಯರ್ಥಿಗಳು ಮೀಟ್ ಆದ್ರೋ ಆಗಿನಿಂದ ಟೀಕೆಗೆ ಸೋಲಿನ ಭಯ ಕಾಡ್ತಾ ಇರೋದಂತೂ ಖಂಡಿತ. ಸ್ವಾಮೀಜಿಗಳ ಬಗ್ಗೆ ಅವರೇ ಕೊಟ್ಟಂತ ಉಲ್ಟಾ ಪಲ್ಟಾ ಸ್ಟೇಟ್ಮೆಂಟ್ ನಿಂದಾಗಿ ಈ ಬಾರಿ ಒಕ್ಕಲಿಗ ಸಮುದಾಯನೇ ಡಿ ಕೆ ಶಿವಕುಮಾರ್ ಅವರನ್ನು ಸೋಲಿಸಲಿದೆ. ಡಿ ಕೆ ಹೇಳೋದೇನಪ್ಪಾ ಅಂದ್ರೆ, ಒಕ್ಕಲಿಗ ನಾಯಕರಾದ ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಗಾದಿಯಿಂದ ಇಳಿಸಬೇಕಾದ್ರೆ ಇದೇ ಒಕ್ಕಲಿಗ ಸಮುದಾಯದ ಶ್ರೀಗಳಾದ ನಿರ್ಮಲಾನಂದ ಸ್ವಾಮೀಜಿಗಳು ಯಾಕೆ ಪ್ರಶ್ನೆ ಮಾಡ್ಲಿಲ್ಲ, ಅವರಿಗೆ ಬಿಜೆಪಿ ಅವರನ್ನು ಪ್ರಶ್ನೆ ಮಾಡೋ ಧೈರ್ಯ ಇಲ್ವಾ ಅನ್ನುವಂತ ದುರಹಂಕಾರದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈ ಮೂಲಕ ಸಮಾಜದ ಸೇವೆಯಲ್ಲಿ ಸದಾ ತೊಡಗಿರುವ ಸ್ವಾಮೀಜಿಗಳನ್ನು ರಾಜಕೀಯಕ್ಕೆ ಎಳೆದು ತಂದಿದ್ದಾರೆ. ಸ್ನೇಹಿತರೆ, ಇದು ಕೇವಲ ಶ್ರೀಗಳಿಗೆ ಮಾಡಿರೋ ಅವಮಾನ ಅಲ್ಲ, ಶ್ರೀಗಳು ಇಡೀ ಒಕ್ಕಲಿಗ ಸಮುದಾಯನ ಪ್ರತಿನಿಧಿಸ್ತಾರೆ. ಡಿ ಕೆ ಶಿವಕುಮಾರ್ ಅವರು ಈಗ ಒಕ್ಕಲಿಗ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಈಗ ಜನ ಡಿ ಕೆಗೆ ಕೇಳ್ತಾ ಇರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ನೀವು ಶ್ರೀಗಳಿಗೆ ಕುಮಾರಸ್ವಾಮಿ ಅವರನ್ನು ಇಳಿಸುವಾಗ ಯಾಕೆ ಪ್ರಶ್ನೆ ಮಾಡ್ಲಿಲ್ಲ ಅನ್ನೋದರ ಬದಲು, ನೀವು ಆಗ ಕುಮಾರಸ್ವಾಮಿ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ರಿ, ಕಾಂಗ್ರೆಸ್ ಸರ್ಕಾರ ಸಹ ಅದರಲ್ಲಿ ಭಾಗಿಯಾಗಿತ್ತು, ನೀವು ಯಾಕೆ ಅದನ್ನ ತಡಿಲಿಲ್ಲ, ನೀವ್ ಯಾಕೆ ಒಕ್ಕಲಿಗ ನಾಯಕನನ್ನ ಬಲಿ ಕೊಟ್ರಿ? ಇದು ಶ್ರೀಗಳ ಜವಾಬ್ದಾರಿ ಅಷ್ಟೇನಾ? ನಿಮ್ಮ ಜವಾಬ್ದಾರಿ ಏನು ಇಲ್ವಾ? ನಿಮ್ಮ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಒಕ್ಕಲಿಗ ಸಮುದಾಯದವರನ್ನು ಬಳಸ್ಕೊಳ್ಬೇಡಿ ಅನ್ನೋ ಎಚ್ಚರಿಕೆಗಳನ್ನು ಈಗ ನಾಡಿನ ಜನ ಕೊಡ್ತಾ ಇದ್ದಾರೆ. ಸ್ವತಃ ಡಿ ಕೆ ಶಿವಕುಮಾರ್ ಅವರಿಗೆ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು ಬೇಕಿರಲಿಲ್ಲ. ಇದು ಫ್ಯಾಕ್ಟ್. ಯಾಕಂದ್ರೆ ಪ್ರಭಾವಿ ಒಕ್ಕಲಿಗ ಸಮುದಾಯದ ಸಂಪೂರ್ಣ ಬೆಂಬಲ ಇರೋದು ಮಾನ್ಯ ಮಾಜಿ ಪ್ರಧಾನಿ HD ದೇವೇಗೌಡರಿಗೆ ಮತ್ತು HD ಕುಮಾರಸ್ವಾಮಿ ಅವರಿಗೆ. ಅವರನ್ನು ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಬಿಟ್ರೆ ಆ ಸ್ಥಾನನ ನಾನು ಆಕ್ರಮಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಕುಮಾರಸ್ವಾಮಿ ಅವರ ಸರ್ಕಾರ ಬೀಳೋದ್ರಲ್ಲಿ ಡಿ ಕೆ ಪಾತ್ರ ಇದೆ. ಸುಖ ಸುಮ್ಮನೆ ಅವರು ಇಲ್ಲದ ಕಾರಣಗಳನ್ನು, ಇಲ್ಲದ ನೆಪಗಳನ್ನು ಕೊಡಬಾರ್ದು. ಅದು ಸಮುದಾಯದ ಸೇವೆಯಲ್ಲಿ ತೊಡಗಿರೋ ಶ್ರೀಗಳ ಬಗ್ಗೆ ಇಂಥ ಮಾತುಗಳನ್ನು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಯಾರೂ ಸಹಿಸೋದಿಲ್ಲ. ಟೀಕೆಗೆ ಬುದ್ಧಿ ಕಲಿಸೋ ದಿನಗಳು ದೂರ ಇಲ್ಲ ಅಂತ ಈಗ ಬಿಜೆಪಿ ಮತ್ತು ಜೆಡಿಎಸ್ ನ ಕಾರ್ಯಕರ್ತರು ಮಾತಾಡ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಇದರ ತಾತ್ಪರ್ಯ ಇಷ್ಟೇ, ಕುಮಾರಸ್ವಾಮಿ ಅವರೇನಾದ್ರೂ ಸಿಎಂ ಗಾದಿನಲ್ಲಿ ಮುಂದುವರೆದ್ರೆ ತನ್ನ ಸಿಎಂ ಕನಸು ಮುಂದೂಡಲ್ಪಡುತ್ತೆ. ಒಕ್ಕಲಿಗ ನಾಯಕನಾಗಿ ನಾನು ಹೊರಹೊಮ್ಮಬೇಕು ಅನ್ನೋ ಕನಸು ನನಸಾಗೋದಿಲ್ಲ. ಹಾಗಾಗಿ HD ಕುಮಾರಸ್ವಾಮಿ ಅವರು ಸಿಎಂ ಸ್ಥಾನದಲ್ಲಿ ಮುಂದುವರಿಬಾರ್ದು ಅನ್ನೋ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರದಾಗಿತ್ತು. ಈಗ ಸಿಎಂ ಸ್ಥಾನದಿಂದ HD ಕುಮಾರಸ್ವಾಮಿ ಅವರನ್ನು ಯಾರು ಕೆಳಗಿಳಿಸಿದ್ರು, ಇದರ ಹಿಂದೆ ಯಾರ ಕುತಂತ್ರ ಇದೆ ಅನ್ನೋದನ್ನ ನಿಮ್ಮ ಊಹೆಗೆ ಬಿಡ್ತೀನಿ. ಒಕ್ಕಲಿಗ ಸ್ವಾಮೀಜಿಯ ಬಗ್ಗೆ ಹಗುರವಾಗಿ ಮಾತನಾಡೋ ಮೂಲಕ ಸುಳ್ಳನ್ನು ತಿರುಚಿ ಸತ್ಯ ಮಾಡೋದಕ್ಕೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಡಿ ಕೆ ಸುರೇಶ್ ಅವರು ಆಲ್ಮೋಸ್ಟ್ ಆಲ್ ಸೋತ್ ಬಿಟ್ಟಿದ್ದಾರೆ. ಚುನಾವಣೆ ಒಂದೇ ಬಾಕಿ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ನವರು ಕೆ ನೋಟು ಡಾಕ್ಟರ್ಗೆ ಓಟು ಅನ್ನೋ ಅಭಿಯಾನನೇ ಶುರು ಮಾಡಿದ್ದಾರೆ. ಜನರು ಸಹ ಇದಕ್ಕೆ ಪ್ರಚಂಡ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಇನ್ನು ಬೆಂಗಳೂರು ಉತ್ತರ, ಕೇಂದ್ರ ಮತ್ತು ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಸೋಲು ಕಟ್ಟಿಟ್ಟ ಬುತ್ತಿ. ಬಿಜೆಪಿ ಅವರು ಎಲ್ಲೆಲ್ಲಿ ಒಕ್ಕಲಿಗ ಕ್ಯಾಂಡಿಡೇಟ್ಸ್ ನ ಹಾಕಿದಾರೋ ಆ ಎಲ್ಲ ಕ್ಯಾಂಡಿಡೇಟ್ಸ್ ಗಳು ಈಗ ಸರದಿ ಸಾಲಿನಲ್ಲಿ ನಿರ್ಮಲಾನಂದ ಶ್ರೀಗಳನ್ನು ಮೀಟ್ ಮಾಡ್ತಾ ಇದ್ದಾರೆ, ಅವರ ಆಶೀರ್ವಾದ ಪಡಿತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇದನ್ನೆಲ್ಲ ನೋಡಿ ಇಷ್ಟೊಂದು ಹೊಟ್ಟೆ ಉರಿ ಪಡ್ಕೊಳ್ಳೋದಕ್ಕೆ ಕಾರಣ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಒಂದೇ 14,30,000ಕ್ಕೂ ಹೆಚ್ಚು ಒಕ್ಕಲಿಗ ಓಟ್ಗಳಿದಾವೆ. ಈ ಬಾರಿ ಆ ಎಲ್ಲ ಒಕ್ಕಲಿಗ ಓಟ್ಗಳು ಸಾಲಿಡ್ ಆಗಿ
ಹೃದಯವಂತ ಡಾಕ್ಟರ್ ಮಂಜುನಾಥ್ಗೆ ಬೀಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಸ್ವತಃ ಹೃದಯವಂತ ಡಾಕ್ಟರ್ ಮಂಜುನಾಥ್ ಅವರು ಒಕ್ಕಲಿಗರೇ ಆಗಿದ್ದಾರೆ. ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ಸಹೋದರರ ಆಟ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ಬಾರಿ ಲೋಕಸಭಾ ಚುನಾವಣೆಯಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಒಕ್ಕಲಿಗ ಸಮುದಾಯದವರು ಬಿಜೆಪಿ ಮತ್ತು ಜೆಡಿಎಸ್ ನ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬಂದಿದ್ದಾರೆ. ಈ ಬಾರಿ ಒಕ್ಕಲಿಗ ಶ್ರೀಗಳ ಆಶೀರ್ವಾದ ಬೇರೆ ಎನ್ಡಿಎ ಅಭ್ಯರ್ಥಿಗಳ ಮೇಲೆ ಇದೆ. ಇದೆಲ್ಲ ಈಗ ಡಿ ಕೆ ಶಿವಕುಮಾರ್ ಅವರನ್ನು ಟ್ರಿಗರ್ ಮಾಡ್ತಾ ಇದೆ. 2023ರಲ್ಲಿ ಒಕ್ಕಲಿಗ ಗಳನ್ನು ಕ್ರೋಢೀಕರಣ ಮಾಡಿ ಗೆದ್ದುಬಿಟ್ಟೆ. ಈ ಬಾರಿ ಕುಮಾರಸ್ವಾಮಿ ಅವರು ಎಚ್ಚೆತ್ಕೊಂಡು ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ನಾನು ಕನಸಿನಲ್ಲೂ ಊಹೆ ಮಾಡದೇ ಇರುವಷ್ಟು ದೊಡ್ಡ ಹೊಡೆತ ಕೊಡೋದಕ್ಕೆ ರೆಡಿ ಆಗಿದಾರಲ್ಲ. ಈ ಎಲ್ಲ ವಿಷಯಗಳು ಡಿ ಕೆ ಶಿವಕುಮಾರ್ ಅವರ ನಿದ್ದೆಗೆಡಿಸಿರೋದು. ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಇನ್ನೊಂದಿದೆ. ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಒಕ್ಕಲಿಗ ಸಮುದಾಯದ ಭರ್ಜರಿ ಬೆಂಬಲ ಬಿಜೆಪಿಯ ಬೆನ್ನಿಗಿದೆ. ಈ ಬಾರಿ ಬೆಂಗಳೂರಿನ ಉಸ್ತುವಾರಿ ವಹಿಸಿಕೊಂಡಿರೋರು ಬೇರೆ ಯಾರು ಅಲ್ಲ, ಇದೇ ಡಿ ಕೆ ಶಿವಕುಮಾರ್ ಅವರು. ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಎಲ್ಲ ಕ್ಷೇತ್ರಗಳನ್ನು ಡಿ ಕೆ ಶಿವಕುಮಾರ್ ಅವರು ಗೆದ್ದು ತೋರಿಸಬೇಕು. ಸ್ವತಃ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರನೇ ಉಳಿಸಿಕೊಳ್ಳೋದಕ್ಕೆ ಪರದಾಡುವಂತ ಪರಿಸ್ಥಿತಿ ಇದೆ. ಈ ಎಲ್ಲ ನೆಗೆಟಿವ್ ಅಂಶಗಳಿಂದ ಈಗ ಡಿ ಕೆ ಶಿವಕುಮಾರ್ ಅವರು ಕಂಗೆಟ್ಟು ಹೋಗಿದ್ದಾರೆ. ಸಿಎಂ ಆಗೋ ಕನಸಿಗೆ ಕೊಳ್ಳಿ ಬಿದ್ದಿದೆ. ಒಕ್ಕಲಿಗ ಸಮುದಾಯದವರೇ ಹೇಳ್ತಾ ಇದ್ದಾರೆ, ಕಳೆದ ಬಾರಿ 2023ರಲ್ಲಿ ನಾವು ಮಾಡಿದಂತ ತಪ್ಪನ್ನು ಈ ಬಾರಿ ಮಾಡಲ್ಲ ಅನ್ನುವ ಮೂಲಕ ಮಾನ್ಯ HD ಕುಮಾರಸ್ವಾಮಿ ಅವರು ಮತ್ತು ಬಿಜೆಪಿಯ ಕ್ಯಾಂಡಿಡೇಟ್ಸ್ ಬೆಂಬಲಕ್ಕೆ ಒಕ್ಕಲಿಗ ಸಮುದಾಯದವರು ನಿಂತಿದ್ದಾರೆ. ಇಷ್ಟೆಲ್ಲ ನೆಗೆಟಿವ್ ಅಂಶಗಳು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಇರೋದ್ರಿಂದ ಎಲ್ಲಾ NDA ಅಭ್ಯರ್ಥಿಗಳು ಒಟ್ಟುಗೂಡಿ ಒಕ್ಕಲಿಗ ಸ್ವಾಮೀಜಿಗಳನ್ನು ಮೀಟ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಖುಷಿ ಆಗುತ್ತಾ? ನೀವೇ ಹೇಳಿ, ಸಾಧ್ಯನೇ ಇಲ್ಲ. ಹಾಗಾಗಿ ಸ್ವಾಮೀಜಿ ಅವರಿಗೆ ಟೀಕೆ ಮಾಡುವಂತ ದುಸ್ಸಾಹಸಕ್ಕೆ ಕೈ ಹಾಕಿರೋದು ಕಾಂಗ್ರೆಸ್ನವರು. ಸ್ನೇಹಿತರೆ, ಕಳೆದ ಬಾರಿ ಮಾನ್ಯ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರಿಗೆ ಮೈಸೂರು ಭಾಗದಲ್ಲಿ ಹಿನ್ನಡೆಯಾಗಿದ್ದು ಒಕ್ಕಲಿಗ ಸಮುದಾಯ ಕೈ ಕೊಟ್ಟಿದ್ರಿಂದ ಸುಮಾರು 8-8.5% ನಷ್ಟು ವೋಟ್ಗಳು ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ಕಡಿಮೆ ಬಿದ್ದಿತ್ತು. ಅದರಲ್ಲಿ 3% ವೋಟು ಬಿಜೆಪಿಗೆ ಶಿಫ್ಟ್ ಆಗಿತ್ತು. ಉಳಿದ 5-5.5% ವೋಟು ಕಾಂಗ್ರೆಸ್ಗೆ ಶಿಫ್ಟ್ ಆಗಿತ್ತು. ಅದರಲ್ಲಿ ಇದ್ದಿದ್ದು ಬಹು ಪ್ರಮಾಣದ ವೋಟ್ಗಳು ಒಕ್ಕಲಿಗ ಸಮುದಾಯದ್ದು. ಕಳೆದ ಬಾರಿ ಮಾಡಿದ ತಪ್ಪಿನಿಂದ ಎಚ್ಚೆತ್ತುಕೊಂಡಂತ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡ್ರು. ಈಗ ಅದರ ಫಲ ಸಿಗೋದಕ್ಕೆ ಶುರುವಾಗಿದೆ. 28ರಲ್ಲಿ 28 ಕ್ಷೇತ್ರನ NDA ಅಭ್ಯರ್ಥಿಗಳು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯಗಳು ಇಲ್ಲ. ಸ್ನೇಹಿತರೆ, ಬೆಂಗಳೂರು ಉತ್ತರ, ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಮೈಸೂರಿನ MP ಕ್ಷೇತ್ರವನ್ನು ಒಂದು ಹೊರತುಪಡಿಸಿ ಒಕ್ಕಲಿಗ ಕ್ಯಾಂಡಿಡೇಟ್ಸ್ನೇ NDA ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿರುವುದು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮತ್ತು ಬೆಂಗಳೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ವೋಟ್ಗಳು ನಿರ್ಣಾಯಕ ಪಾತ್ರ ವಹಿಸುವುದರಲ್ಲಿ ಎರಡು ಮಾತಿಲ್ಲ. ಇನ್ನ ಸ್ವತಃ ಮಾನ್ಯ ಮಾಜಿ ಪ್ರಧಾನಿ HD ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಕಣಕ್ಕಿಳಿದು ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ರು ಅಂದ್ರೆ ಈ ಬಾರಿ ಸಾಲಿಡ್ ಆಗಿ ಎಲ್ಲ ಒಕ್ಕಲಿಗ ಸಮುದಾಯದ ಮತಗಳು NDA ಅಭ್ಯರ್ಥಿಗೆ ಟ್ರಾನ್ಸ್ಫರ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಸನ್ನಿವೇಶ ಹೀಗಿರ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಆಗ್ಲಿ ಕಾಂಗ್ರೆಸ್ನವರಾಗ್ಲಿ ನಿದ್ದೆ ಮಾಡೋದಾದ್ರೂ ಹೆಂಗೆ? ಸಾಧ್ಯನೇ ಇಲ್ಲ. ಮೊದಲೇ ಬಿಜೆಪಿ ಮತ್ತು ಜೆಡಿಎಸ್ ನ ಅಭ್ಯರ್ಥಿಗಳು ನಾಗಾಲೋಟದಿಂದ ಓಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸ್ವಾಮೀಜಿಯ ವಿರುದ್ಧ ನಾಲಿಗೆ ಹರಿಬಿಟ್ಟಿರೋದು ಅವರಿಗೆ ಮುಳುವಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಸ್ವತಃ ಒಕ್ಕಲಿಗ ಸಮುದಾಯದ ಮುಖಂಡರುಗಳೇ ಹೇಳ್ತಾರೆ, ನಾವು ಕಳೆದ ಬಾರಿ ಕುಮಾರಣ್ಣನಿಗೆ ಕೈ ಕೊಟ್ಟು ಕಾಂಗ್ರೆಸ್ ಕೈ ಹಿಡಿದು ತಪ್ಪು ಮಾಡಿದ್ವಿ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಾವಂತ ತಪ್ಪು ಮಾಡೋದಿಲ್ಲ. ಒಟ್ಟಾರೆಯಾಗಿ ಸ್ನೇಹಿತರೆ, ಈ ಬಾರಿ ಕಾಂಗ್ರೆಸ್ ಮತ್ತು ಡಿ ಕೆ ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯ ಅವರಾಗ್ಲಿ ಹತಾಶೆಯಿಂದ ಚಿಂತಾಕ್ರಾಂತರಾಗಿರೋದಂತೂ ಖಚಿತ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.